ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಥವಾ ಪ್ರಳಯಾಂತಕ ಅಂತ ಒಂದು ವಿಷಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಈಗ ಒಂದು 2 ದಿವಸದ ಹಿಂದೆ ಒಬ್ರು ಕೇಳಿದ್ರು. ಅದ್ರ ಬಗ್ಗೆ ಒಂದು ಸ್ವಲ್ಪ ಉತ್ತರವನ್ನು ಹೇಳಿ ಇವತ್ತಿನ ಈ ಮುಂದಿನ ಭಾಗವನ್ನ ಈಗ ಪ್ರಾರಂಭಿಸ್ತೇನೆ. ಇವತ್ತಿನ ಮಹಾಭಾರತ ಭಾಗ ಪ್ರಾರಂಭಿಸ್ತೇನೆ. ವಸ್ತುತಃ ಈಗ ಹೇಳಬೇಕಾಗಿರೋ ವಿಷಯ ಮುಂದೆ ಒಂದ್ಸರಿ ಅನುಶಾಸನ ಪರ್ವದಲ್ಲಿ ಮತ್ತೆ ನಮ್ಮ ಶ್ರವಣಕ್ಕೆ ಬರೋದಿದೆ. ಅನುಶಾಸನ ಪರ್ವದಲ್ಲಿ 38, 39, 40 ಈ ಅಧ್ಯಾಯಗಳಲ್ಲಿ ಸ್ತ್ರೀಯರ ಸ್ವಭಾವದ ಬಗ್ಗೆ ಒಂದಷ್ಟು ವರ್ಣನೆ ಇದೆ. ನಾರದರು ಪಂಚಚೂಡ ಅಂತ ಒಬ್ಬಳು ಅಪ್ಸರೆಯ ಸಂದರ್ಶನ ಮಾಡ್ತಾರೆ. ಸ್ತ್ರೀಯ ಸ್ವಭಾವದ ಬಗ್ಗೆ ಹೇಳುವಂತ ಇವರು ಅವಳನ್ನು ಕೇಳ್ತಾರೆ. ಆಗ ಅವಳು ಆ ಸ್ತ್ರೀಯರ ದುಷ್ಟ ಸ್ವಭಾವದ ಬಗ್ಗೆ ಅನೇಕ ವಿವರಣೆಗಳನ್ನ ಹೇಳ್ತಾರೆ. ಅಂತಕಃ ಪವನೋ ಮೃತ್ಯು ಪಾತಾಳಂ ವಡವಾಮುಖಂ ಸುರಧಾರ ವಿಷಂ ಸರ್ಪೋ ವನ್ಹಿರಿತ್ಯೇಕತ ಸ್ತ್ರೀಯ. ಈ ಯಮರಾಜ, ಮೃತ್ಯು, ಖಡ್ಗದ ಅಲುಗು, ವಿಷ, ಸರ್ಪ ಇದೆಲ್ಲ ಒಂದು ತಕ್ಕಡಿಯಲ್ಲಿ ಇರಲಿ, ತಕ್ಕಡಿಯ ಮತ್ತೊಂದು ಭಾಗದಲ್ಲಿ ಸ್ತ್ರೀ ಇರ್ತಾಳೆ, ಎರಡೂ ಸಮಾನವಾಗಿ ತೂಗ್ತವೆ ಅಂತ ಒಂದು ಮಾತು ಅದರಲ್ಲಿ ಕೇಳಿ ಬರ್ತದೆ. ಮತ್ತೆ ನಕಾಮ ಭೋಗಾನ್ ವಿಪುಲಾನ್ ನಾಲಂಕಾರಾನ್ ನ ಸಂಶಯಾನ್ ತಥೈವ ಬಹುಮನ್ಯಂತೆ ಯಥಾ ರತ್ಯಾಮನುಗ್ರಹಂ. ಅವರಿಗೆ ಈ ವಿಷಯ ಸುಖದ ಬಗ್ಗೆ, ರತಿ ಸುಖದ ಬಗ್ಗೆ ತುಂಬಾ ಆಸಕ್ತಿ ಇರ್ತದೆ. ಬೇರೆ ಯಾವುದೇ ಅಲಂಕಾರ, ವಸ್ತ್ರ, ಉತ್ತಮ ವಸತಿ, ಅನುಕೂಲ ಇತ್ಯಾದನ್ನು ಕೂಡ ಅವರು ಬಯಸೋದಿಲ್ಲ. ಈ ರತಿ ಅನುಗ್ರಹವನ್ನೇ, ರತಿ ಸುಖವನ್ನೇ ಹೆಚ್ಚಾಗಿ ಬಯಸ್ತಾರೆ ಅಂತ ಒಂದು ಮಾತು ಕೂಡ ಅಲ್ಲಿದೆ. ಇದಿಷ್ಟು 38ನೇ ಅಧ್ಯಾಯದಲ್ಲಿ ಬರುವಂತ ಮಾತು. 39ನೇ ಅಧ್ಯಾಯದಲ್ಲಿ ಮತ್ತು ಕೆಲವು ಮಾತುಗಳನ್ನ ಭೀಷ್ಮರು ಆ ಯುಧಿಷ್ಠಿರನಿಗೆ ಹೇಳ್ತಾರೆ. ಶುಕ್ರಾಚಾರ್ಯ ಏನು ನೀತಿಯನ್ನು ತಿಳಿದಿದ್ದಾನೆ, ಬೃಹಸ್ಪತಿ ಏನನ್ನು ತಿಳಿದಿದ್ದಾನೆ, ಅದ್ಯಾವುದೂ ಸ್ತ್ರೀಯರ ಬುದ್ಧಿಯ ಮುಂದೆ ಯಾವುದೇ ರೀತಿಯಿಂದ ವಿಶಿಷ್ಟವಲ್ಲ. ಸ್ತ್ರೀ ಬುದ್ಧಿ ಅದನ್ನೆಲ್ಲ ಮೀರಿಸಿದ್ದು. ಉಶನಾ ವೇದ ಯಚ್ಛಾಸ್ತ್ರಂ ವೆಚ್ಚ ವೇದ ಬೃಹಸ್ಪತಿ ಸ್ತ್ರೀ ಬುದ್ಧ್ಯಾನ ವಿಶಿಷ್ಯೇದ ತಾಸ್ತು ರಕ್ಷ್ಯಾ ಕಥಂ ನರೈಹಿ ಅಂತ ಹೀಗೊಂದು ಮಾತನ್ನು ಕೂಡ ಅಲ್ಲಿ ಕೇಳ್ತೇವೆ. ಶಂಬರಸ್ಯ ಚ ಯಾ ಮಾಯಾ ನಮುಚೇರಪಿ ಬಲೆ ಕುಂಭೀನಸೇಶ್ಚೈವ ಸರ್ವಾಸ್ತಾ ಯೋಷಿತೋ ವಿದುಹು. ಶಂಬರಾಸುರ ಅಂತ ಒಬ್ಬ ದೊಡ್ಡ ಮಾಯಾವಿಯಾದಂತಹ ರಾಕ್ಷಸ, ಮತ್ತೆ ನಮುಚಿ, ಬಲಿ, ಕುಂಭೀನಸಿ ಇವರೆಲ್ಲ ತಿಳಿದಂತಹ ಮಾಯಾ ವಿದ್ಯೆಗಳನ್ನೆಲ್ಲ ಸ್ತ್ರೀಯರು ತಿಳಿದಿರ್ತಾರೆ ಅಂತ ಅವ್ರ ಬಗ್ಗೆ ಮತ್ತೊಂದು ವಿವರವೂ ಕೂಡ ಅಲ್ಲಿದೆ. ಈ ಪುರುಷರ ಮನಸ್ಸನ್ನು ಚಂಚಲ ಮಾಡುವುದಕ್ಕಾಗಿ ಕೃತ್ಯ ಅಂದ್ರೆ ಅಭಿಚಾರದ ಕೆಲವು ದೇವತೆಗಳನ್ನ ಈ ಸ್ತ್ರೀಯರ ರೂಪದಲ್ಲಿ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ. ಹಿಂದಿನ ಕಾಲದಲ್ಲಿ ಯಾರು ಪತಿವ್ರತೆಯರಾಗಿದ್ರು ಅವರು ಇಲ್ಲಿ ಹುಟ್ಟಿದ್ರು ಇತ್ಯಾದಿ ಕೆಲವು ಮಾತುಗಳು ಕೂಡ ಅಲ್ಲಿ ಬರ್ತಾರೆ. ಅವರಿಗೆ ಇಂದ್ರಿಯ ಸಂಯಮವಿಲ್ಲ, ಅವರು ಚಪಲ ಚಿತ್ತರು, ಯಾವತ್ತೂ ದುಷ್ಟ ಸ್ವಭಾವ ಇದ್ದವರು ಅಂತ ಹೀಗೆಲ್ಲ ಅವರಲ್ಲಿ ಆ ಸ್ತ್ರೀಯರ ಬಗ್ಗೆ ವಿವರ ಆ 38ನೇ ಅಧ್ಯಾಯ ಅಲ್ಲದೆ 39ನೇ ಅಧ್ಯಾಯದಲ್ಲಿದೆ. ಮತ್ತೆ ಈ ಅಧ್ಯಾಯಗಳು ಮಹಾಭಾರತದ ಎಲ್ಲಾ ಪಾಠಗಳಲ್ಲಿಯೂ ಕೂಡ ಕಾಣಿಸ್ತವೆ. ಈಗ ಯಾವುದೋ ಕೆಲವು ಪಾಠಗಳಲ್ಲಿವೆ, ಎಲ್ಲ ಕೆಲವು ಕಡೆ ಇಲ್ಲ ಅಂತ ಏನಿಲ್ಲ. ವೈಷ್ಣವ ಪಾಠದಲ್ಲಿ, ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಅಟ್ಯಾರ್ ಕೃಷ್ಣಾಚಾರ್ಯ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ, ಹೀಗೆ ಎಲ್ಲಾ ಕಡೆನೂ ಕೂಡ ಈ ಅಧ್ಯಾಯಗಳು ಕಾಣುತ್ತವೆ. ಇವು ಪ್ರಕ್ಷಿಪ್ತನೂ ಕೂಡ ಏನಲ್ಲ. ಹೀಗೆ ಈ ವಿಷಯ
ಕೇಳಿ ಬರ್ತದೆ. ಮತ್ತೆ ಇದಲ್ಲದೇನೆ ಮಹಾಭಾರತದಲ್ಲಿ ಹಿಂದೆ ಈ ನಾರದ ಮತ್ತೆ ಯುಧಿಷ್ಠಿರರ ಭೇಟಿಯಾದಾಗ ಕಚ್ಚಿತ್ ಗುಹ್ಯಂ ನ ಭಾಷಸೆ, ನಾರದರು ರಾಜನೀತಿಯನ್ನ ಯುಧಿಷ್ಠಿರನಿಗೆ ನಾನಾ ಪ್ರಶ್ನೆಗಳ ಮೂಲಕ ಹೇಳ್ತಾರೆ. ಸ್ತ್ರೀಯರ ಎದುರಿಗೆ ಯಾವುದೇ ಗುಹ್ಯವನ್ನ, ಗುಪ್ತ ಸಮಾಚಾರವನ್ನು ನೀನು ಹೇಳ್ತಾ ಇಲ್ಲ ತಾನೆ ಅಂತ ಕೇಳ್ತಾರೆ. ರಾಮಾಯಣದಲ್ಲಿ ಭರತ ಮತ್ತು ರಾಮರ ಭೇಟಿಯಾದಾಗ ರಾಮನು ಕೂಡ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ ಭರತನಿಗೆ. ಅಲ್ಲಿಯೂ ಇಂಥದ ಒಂದು ಮಾತಿದೆ, ಕಚ್ಚಿತ್ ಸರ್ಗ ಅಂತ ಕರೀತಾರೆ ಅದಕ್ಕೆ. ಕಚ್ಚಿತ್ ಗುಹ್ಯಂ ನ ಭಾಷಸೆ, ಸ್ತ್ರೀಯರಿಗೆ ಯಾವುದೇ ಗುಹ್ಯವನ್ನು ನೀನು ಹೇಳ್ತಾ ಇಲ್ಲ ತಾನೆ ಅಂತ. ಹೀಗೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಎರಡೂ ಕಡೆ ಈ ಥರದ್ದೊಂದು ಮಾತು ಕೇಳಿ ಬರ್ತದೆ. ಇದಲ್ಲದೆ ಪಂಚತಂತ್ರದಲ್ಲಿ ಭೋಜನಾಚ್ಛಾದನೆ ದದ್ಯಾತ್, ಅವರಿಗೆ ಹೊಟ್ಟೆ ತುಂಬ ಊಟ ಕೊಡ್ರಿ, ಉಡ್ಲಿಕ್ಕೆ ವಸ್ತ್ರಗಳನ್ನು ಒದಗಿಸಿರಿ, ವಸ್ತ್ರ ಆಭರಣಗಳನ್ನು ಅವ್ರಿಗೆ ಕೊಡಿ. ನತಾಭಿರ್ ಮಂತ್ರಯೇ ಸುದೀಹಿ, ಅವರ ಸಲಹೆ ಸೂಚನೆ ಅವರ ಅಭಿಪ್ರಾಯಗಳನ್ನು ಯಾವತ್ತೂ ಯಾರು ಸ್ವೀಕಾರ ಮಾಡಬೇಡಿ ಯಾವ್ದಾದ್ರು ಕಾರ್ಯ ಮಾಡುವಂತ ಪ್ರಸಂಗ ಬಂದಾಗ ಅಂತ ಅಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಈಗ ಪ್ರಸ್ತುತ ನನ್ನ ಇವರು ಆತ್ಮೀಯರೊಬ್ಬರು ಕೇಳಿದ ಮಾತು ಸ್ತ್ರೀ ಬುದ್ಧಿ ಪ್ರಳಯಾಂತಿಕ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಶಾಸ್ತ್ರದಲ್ಲೇ ಮಹಾಭಾರತ ರಾಮಾಯಣದಲ್ಲೇ ಈ ಮಾತುಗಳಿವೆ, ಈಗಾಗಲೇ ನಾವು ಅದನ್ನು ನೋಡಿದ್ದೀವಿ. ಮುಂದೆ ಮತ್ತೊಂದು ಬಾರಿ ಅನುಶಾಸನ ಪರ್ವ ಶ್ರವಣ ಮಾಡುವಾಗ ನೋಡುವರಿದ್ದೇವೆ. ಪಂಚತಂತ್ರದ ಗ್ರಂಥದಲ್ಲಿ ಆ ಮಾತುಗಳಿವೆ. ಇದನ್ನೆಲ್ಲ ನಾವು ಗಮನಿಸಿದಾಗ ವ್ಯವಹಾರದಲ್ಲಿಯೂ ಕೂಡ ಸ್ತ್ರೀಯರ ಬುದ್ಧಿ ಬಗ್ಗೆ ಅವ್ರನ್ನ ಕೀಳಾಗಿ ಕಾಣುವಂತ ಕೆಲವು ಮಾತುಗಳು ಇರೋದೇನು ಆಶ್ಚರ್ಯ ಅಲ್ಲ. ಈ ರಾಮಾಯಣವನ್ನು ಹಿಂದೆ ಪ್ರವಚನ ಮಾಡುವಾಗ ಮಹಾಭಾರತದ ಈ ಮಾತುಗಳನ್ನೇ ನೋಡುವಾಗ ಅನೇಕ ಜನ ಪುರುಷರನ್ನ ಮತ್ತೆ ಸ್ತ್ರೀಯರನ್ನು ಕೂಡ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದೆ. ಸ್ತ್ರೀಯರು ಸಹಜವಾಗಿ ಆ ಸ್ತ್ರೀಯರನ್ನ ಡಿಗ್ರೇಡ್ ಮಾಡುವಂತಹ ಈ ಮಾತುಗಳನ್ನ, ಈ ಅಭಿಪ್ರಾಯಗಳನ್ನು ಒಪ್ಪಲಿಲ್ಲ. ಅನೇಕ ಜನ ಪುರುಷರು ಅಲ್ಲಿ ಹೇಳಿರೋದು ಸರಿ ಇದೆ, ಅವರ ಅಭಿಪ್ರಾಯಗಳಿಗೆ ಯಾವುದೇ ನಾವು ಬೆಲೆ ಕೊಡಬೇಕಾಗಿಲ್ಲ, ಅವ್ರ ಸಲಹೆ ತಗೊಂಡು ಯಾವುದೇ ಕಾರ್ಯವನ್ನು ಮಾಡಬೇಕಾದ ಅಗತ್ಯವಿಲ್ಲ, ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ ಕೆಲವರು ಮಾತುಗಳನ್ನು ಹೇಳಿದರು. ಅಷ್ಟನ್ನೆಲ್ಲ ಕೇಳಿದ್ದಾದ ಬಳಿಕನೂ ಕೂಡ ನನಗೇನು ಅನ್ನಿಸ್ತದೆ, ಇದನ್ನ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಶಾಸ್ತ್ರ ಬಹಳ ಸಂಕೀರ್ಣವಾಗಿರ್ತದೆ, ಅದು ಏನನ್ನು ಹೇಳ್ತದೆ ಏನನ್ನು ಹೇಳೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳುವುದೇ ಕಷ್ಟ. ವೇದಗಳ ಶಾಸ್ತ್ರಗಳ ಅಭಿಮಾನಿ ದೇವತೆಗಳು ತಾವು ಹೇಳಬೇಕಾದ ಸಂಗತಿಗಳನ್ನು ನೇರವಾಗಿ ತಿಳಿಸುವುದಿಲ್ಲ. ಆ ಶ್ಲೋಕಕ್ಕೆ ಮೇಲ್ನೋಟಕ್ಕೆ ಏನೋ ಒಂದು ಅರ್ಥ ಕಾಣಿಸ್ತಿರ್ತದೆ, ಒಳನೋಟದಲ್ಲಿ ಅದಕ್ಕೊಂದು ಅರ್ಥವೇ ಬೇರೆ ಇರ್ತಿರ್ತದೆ. ಇದನ್ನೆಲ್ಲ ಗಮನ ಇಟ್ಕೊಂಡು ನಾವು ಈ ಭಾಗಗಳನ್ನು ಗಮನಿಸಬೇಕು. ನಾರದರಿಗೆ ಪಂಚಚೂಡ ಅನ್ನೋ ಅಪ್ಸರಿ ಹೇಳಿದ್ದಾಗಲೇ, ನಾರದರು ಯುಧಿಷ್ಠಿರನ ಜೊತೆ ಮಾತಾಡಿದಾಗ ಹೇಳಿದ್ದಾಗಲೇ, ರಾಮ ಭರತನನ್ನ ಉದ್ದೇಶಿಸಿ ಹೇಳಿದಂಥ ಕೆಲವು ಮಾತುಗಳಾಗಲಿ, ಯಾವ ಅಭಿಪ್ರಾಯದಲ್ಲಿ ಅದನ್ನು ತಗೊಳ್ಬೇಕು. ಕರ್ತೃವಿನ ಅಭಿಪ್ರಾಯ, ಭಾರತ ರಾಮಾಯಣಗಳ ಕರ್ತೃವಿನ ಅಭಿಪ್ರಾಯವೇ ಆಗಿದೆ ಅಂತ ತಗೊಳ್ಬೇಕು, ಅಥವಾ ಪಾತ್ರಗಳ ಮೂಲಕ ಆತನ ಮಾತಾಡಿಸಿದ್ರಷ್ಟೇ. ನಾರದ, ಪಂಚಚೂಡ ಅನ್ನೋ ಅಪ್ಸರೆ ಇವರೆಲ್ಲ ಕೆಲವು ಪಾತ್ರಗಳಷ್ಟೇ ಇದರಲ್ಲಿ. ಅವರು ತಮ್ಮ ಅಭಿಪ್ರಾಯ ಹೇಳಿದರು, ವಸ್ತುಸ್ಥಿತಿ ಏನು ಅದೇನಲ್ಲ ಅಂತ ಹಾಗೆ ತಗೋಬೇಕು. ಅಥವಾ ಕಾವ್ಯದ ಕರ್ತೃವಿನ ಭಗವಂತನ ಅವತಾರನಾದಂತಹ ವೇದವ್ಯಾಸರ ಅಭಿಪ್ರಾಯ ಕೂಡ ಹೀಗೆ ಇದೆ ಅಂತ ನಾವು ತಗೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಮಹಾಭಾರತದ ಕರ್ತೃವಾದ ವೇದವ್ಯಾಸರು ತಾವು ನೇರವಾಗಿ ಈ ತರ ಮಾತನ್ನು ಹೇಳಿಲ್ಲ, ಅದನ್ನು ನಾರದರ ಮೂಲಕ ಹೇಳಿಸಿದ್ದಾರೆ, ಮತ್ತೆ ಪಂಚಚೂಡ ಅನ್ನುವ ಅಪ್ಸರೆ ಮೂಲಕ ಹೇಳಿಸಿದ್ದಾರೆ ಅಂತ ಅನ್ನೋದನ್ನು ಗಮನಿಸಬೇಕು ನಾವು. ರಾಮಾಯಣದ ಕರ್ತೃವಾದ ವಾಲ್ಮೀಕಿ ಈ ಮಾತನ್ನು ಹೇಳಿದ್ದಾರೆ, ಅದನ್ನ ಅವರು ರಾಮನ ಬಾಯಿಂದ ಹೇಳಿಸಿದ್ದಾರೆ. ಅವ್ರ ಮಾತನ್ನು ಪ್ರಮಾಣ ಸ್ವೀಕಾರ ಮಾಡಬೇಕೆ? ನಂದೊಂದು ಬಲವಾದ ಆಲೋಚನೆ ಯಾವತ್ತೂ ಕೂಡ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ. ಸ್ವಂತ ಬುದ್ಧಿ ಯಾರಿಗಿಲ್ಲೋ ಅವರಿಗೆ
ರಾಮಾಯಣದಲ್ಲಿ ಹಾಗೆ ಹೇಳಿದೆ, ಮಹಾಭಾರತದಲ್ಲಿ ಹೀಗೆ ಹೇಳಿದೆ, ಬೃಹದಾರಣ್ಯಕ ಉಪನಿಷತ್ತು ಹೀಗೆ ಹೇಳಿದೆ ಅಂತ ಅಲ್ಲಿದ್ದದನ್ನ ಕೋಟ್ ಮಾಡಲಿಕ್ಕೆ ಶಕ್ತಿಯೂ ಇರೋದಿಲ್ಲ. ಕೋಟ್ ಮಾಡಿದ್ರೂ ಕೂಡ, ಅದನ್ನ ಉದ್ಧರಿಸಿದ್ರೂ ಕೂಡ ಅದರ ವಾಸ್ತವಿಕ ತಾತ್ಪರ್ಯ ತಿಳಿಯೋದಿಲ್ಲ ಅವರಿಗೆ. ಒಂದು 250 ಗ್ರಾಮ್ ಶಾಸ್ತ್ರಜ್ಞಾನವನ್ನು ಉಪಯೋಗ ಮಾಡಬೇಕಾದ್ರೆ 750 ಗ್ರಾಮಿನಷ್ಟು, ಮೋರ್ ದೆನ್ 750 ಗ್ರಾಮಿನಷ್ಟು ವ್ಯವಹಾರ ಜ್ಞಾನ ಬೇಕು ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಹೀಗೆ ಈ ಯಾವ ಮಾತುಗಳಿಗೂ ನಾವು ವಾಸ್ತವಿಕವಾದ ಬೆಲೆ ಕೊಡಬೇಕಾಗಿಲ್ಲ. ದುಷ್ಟರಾದವರು, ಶೀಲಭ್ರಷ್ಟರಾದವರು, ವಂಚಕರಾದವರು ಸ್ತ್ರೀಯರಲ್ಲೂ ಇದ್ದಾರೆ, ಪುರುಷರಲ್ಲೂ ಇದ್ದಾರೆ. ಮತ್ತೆ ಮೂರ್ಖರಾದವರು ಕೂಡ, ತಿಳಿಗೇಳ್ಗಿಡಾದವರು ಕೂಡ ಯಾರ ಸಲಹೆಯನ್ನು ನಾವು ಎಂದೂ ಕೇಳಬಾರ್ದು, ಕೇಳಿದ್ರೆ ಅದರಿಂದ ಏನೂ ಉಪಯೋಗ ಇಲ್ಲವೋ ಅಂತವರು ಸ್ತ್ರೀಯರಲ್ಲೂ ಇದ್ದಾರೆ, ಪುರುಷರಲ್ಲೂ ಇದ್ದಾರೆ. ಇದು ಜಗತ್ತು ನಮ್ಗೆ ಅನುಭವಿಸಿದ್ದವೇ ಆಗಿದೆ. ಯಾವುದೇ ಒಂದು ಜಾತಿಯನ್ನ ಈ ಜಾತಿ ಹೀಗೆ, ಆ ಊರಿನವ್ರು ಹೀಗೆ ಅಂತ ಹೇಗೆ ಬ್ರ್ಯಾಂಡ್ ಮಾಡಬಾರ್ದು, ಹಾಗೆ ಸ್ತ್ರೀಯರನ್ನು ಕೂಡ ಸಾರಾಸಗಟಾಗಿ ಅವ್ರು ಮೂರ್ಖರು ಅಂತಾಗಲಿ, ಅವ್ರ ಸಲಹೆ ತಗೋಬಾರದು ಅಂತಾಗಲಿ, ಅವರು ಶೀಲಭ್ರಷ್ಟರು, ಶೀಲದ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇರೋದಿಲ್ಲ ಅಂತಾಗಲಿ ಬ್ರ್ಯಾಂಡ್ ಮಾಡೋದು ಉಚಿತವಾಗೋದಿಲ್ಲ. ಶಾಸ್ತ್ರಕ್ಕೆ ಅಂಥ ಅರ್ಥವನ್ನ ನಾನು ಯಾವ ಕಾರಣಕ್ಕೂ ಕೂಡ ಒಪ್ಪುವುದಿಲ್ಲ. ದೇಶ ಇವತ್ತು ಇಷ್ಟು ಮುಂದುವರೆದಿದೆ, ಪ್ರಪಂಚ ಇಷ್ಟು ಮುಂದುವರೆದಿದೆ ಅಂತ ನಾವು ಅನ್ಕೊಂಡಿದ್ದೇವೆ. ಸ್ತ್ರೀಯರು ರಕ್ಷಣಾ ಮಂತ್ರಿಗಳಾಗಿ, ಅರ್ಥಮಂತ್ರಿಗಳಾಗಿ, ಮತ್ತೆ ವಿದೇಶಾಂಗ ಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಕೂಡ ತುಂಬಾ ಸಮತೋಲನದ ಚಿತ್ತವನ್ನು ಇಟ್ಕೊಂಡು ಈ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋದನ್ನು ನೋಡಿದ್ದೀವಿ. ಮತ್ತೊಂದು ಕಡೆ ಯಾವುದೇ ಶಾಸ್ತ್ರಜ್ಞಾನ, ವ್ಯವಹಾರ ಜ್ಞಾನವೂ ಇಲ್ಲದೆ ಇರುವಂತಹ ಸ್ತ್ರೀಯರನ್ನು ಕೂಡ, ಮೂರ್ಖರಾದ ಸ್ತ್ರೀಯರನ್ನು ನೋಡ್ತಾ ಇರ್ತೇವೆ. ಇದು ಪುರುಷರಲ್ಲೂ ಹೀಗಿರ್ತದೆ, ಸ್ತ್ರೀಯರಲ್ಲೂ ಇರ್ತದೆ. ಎಲ್ಲ ಪುರುಷರ ಅಭಿಪ್ರಾಯವನ್ನು ಏನು ಕೇಳಲಿಕ್ಕೆ ಉಚಿತವಾಗಿ ಏನಿರೋದಿಲ್ಲ ಅದು. ಹಾಗೆ ಸ್ತ್ರೀಯರಲ್ಲೂ ಇದ್ದೇ ಇರ್ತದೆ ಅಷ್ಟೇ. ಅದರಿಂದ ಸಾರಾಸಗಟಾಗಿ ಯಾವ ಮಾತನ್ನು ಕೂಡ ನಾವು ಸ್ವೀಕರಿಸಬೇಕಾಗಿಲ್ಲ. ಪಂಚತಂತ್ರದಲ್ಲಿ ಅವರಿಗೆ ಆಭರಣ ಕೊಡಬೇಕು, ವಸ್ತ್ರ ಕೊಡಬೇಕು, ಅವ್ರ ಮಾತನ್ನು ಕೇಳಬಾರದು. ಭೋಜನಾಚ್ಛಾದನೆ ದದ್ಯಾತ್ ರತಿಕಾಲೇಚ ಸಂಗಮಂ ನಥಾಭಿರ್ ಮಂತ್ರ ಎತ್ಸುದಿ ಅಂತ ಹೇಳಿದ್ದು ಆ ಮಾತು ಕೇಳಿ ಬರ್ತದಷ್ಟೇ. ಆ ಮಾತನ್ನು ಸುಮ್ಮನೆ ಆ ಕಡೆ ತೆಗೆದಿಡೋದು ಒಳ್ಳೇದು. ಮತ್ತೊಂದು ಕಡೆ ಪಂಚತಂತ್ರದಲ್ಲಿ ಕಾಮತಿರ್ ನಾಪಿತಾನಾಂ, ಹಜಾಮರಿಗೆ ಏನು ಬುದ್ಧಿ ಇರ್ತದೆ ಅಂತೊಂದು ಕಡೆ ಇದೆ. ಹಾಗಾದ್ರೆ ಹಜಾಮರೆಲ್ಲ ಮೂರ್ಖರು, ವ್ಯವಹಾರ ಮಾಡಲಿಕ್ಕೆ ಅಪಾತ್ರರು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇವೆಲ್ಲ ಆಯಾ ಪಾತ್ರಗಳು ಆಯಾ ಕಾಲಕ್ಕೆ ತಕ್ಕಂತೆ ಆಡುವ ಮಾತುಗಳಷ್ಟೇ. ಅದು ರಾಮಾಯಣವೇ ಇರಲಿ, ಮಹಾಭಾರತವೇ ಇರಲಿ, ಪಂಚತಂತ್ರವೇ ಇರಲಿ, ಮತ್ತೆ ಯಾವುದೇ ಇರಲಿ, ಕವಿಗಳು ಆಯಾ ಪಾತ್ರಗಳ ಮೂಲಕ ಅಂತ ಕೆಲವು ಮಾತುಗಳನ್ನು ಆಡಿಸ್ತಾರೆ. ಆಡಿದ ಮಾತುಗಳೆಲ್ಲ ಏನು ಸತ್ಯವೇ ಇರಬೇಕಾಗಿಲ್ಲ ಅಂತಾನೆ ನನ್ನ ಆಲೋಚನೆ. ನನ್ನ ಆಲೋಚನೆಯನ್ನ ಅನೇಕ ಜನ ವಿದ್ವಾಂಸರೇ ಒಪ್ಪದೇ ಇರಬಹುದು. ನಿಮಗೆ ಆ ಶಾಸ್ತ್ರದ ಮಾತನ್ನು ಒಪ್ಪಲಿಕ್ಕೆ ಮನಸ್ಸು ನಿಮಗಿಲ್ಲದೆ ಇರಬಹುದು. ವಸ್ತುಸ್ಥಿತಿ ಹೀಗೆ ಇದೆ. ಸ್ತ್ರೀಯರು ಆ ರಾಮಾಯಣ ಮಹಾಭಾರತಗಳಲ್ಲಿ ಹೇಳುವಂತೆ ಅವಿವೇಕಿಗಳು, ಭ್ರಷ್ಟರು ಆಗಿರುವುದೇ ಹೌದು ಅಂತ ಕೆಲವು ಬಾರಿ ನನಗೆ ವಿದ್ವಾಂಸರೇ ಹೇಳಿದ್ದಾರೆ ಅನೇಕ ಜನ. ಆದರೂ ನಾನು ನನ್ನ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿಲ್ಲ. ಯಥೋಚಿತವಾಗಿ ಯಾರ ಮಾತನ್ನು ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಸ್ವೀಕಾರ ಮಾಡಬಾರದು ಅಂತನ್ನೋದನ್ನ ನಾವು ಆಯಾ ಕಾಲಕ್ಕೆ ತಕ್ಕಂತೆ ತೀರ್ಮಾನ ಮಾಡಬೇಕು, ಹೊರತು ಯಾರನ್ನೂ ಬ್ರ್ಯಾಂಡ್ ಮಾಡಬಾರ್ದು. ಸ್ತ್ರೀಯರು ಕೂಡ ನಮಗೆ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗಿಬಿಡೋಣ, ನಮಗೇನು ಶಾಸ್ತ್ರಜ್ಞಾನ ಏನು ಬೇಕಾಗಿಲ್ಲ, ವ್ಯವಹಾರ ಜ್ಞಾನ ಏನು ಬೇಕಾಗಿಲ್ಲ ಅಂತ ಹೇಳಿದ್ದನ್ನೇ ಕೇಳಿದ್ದೇನೆ. ನಾನು ನೇರವಾಗಿ ಹೇಳಿದ್ದನ್ನೇ ಕೇಳಿದ್ದೇನೆ. ಇಂಥ ಒಂದು ಅಲ್ಪತೃಪ್ತಿ, ಅಜ್ಞಾನ ಸ್ತ್ರೀಯರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಸ್ತ್ರೀಯರು ಕೂಡ ಇದ್ರ ಬಗ್ಗೆ ತಗೊಳ್ಬೇಕಾದ ಅನೇಕ ಕ್ರಮಗಳಿವೆ. ತಮ್ಮ ಸಂಪ್ರದಾಯಕ್ಕನುಸಾರವಾಗಿ ಎಷ್ಟೆಷ್ಟು ಶಾಸ್ತ್ರಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಷ್ಟೆಲ್ಲ ಶಾಸ್ತ್ರಜ್ಞಾನವನ್ನು ಪಡ್ಕೊಳ್ಬೇಕು. ಮತ್ತೆ ವ್ಯವಹಾರ ಜ್ಞಾನವನ್ನಂತೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪಡ್ಕೊಳ್ಳೇಬೇಕು. ಕಾಲ ಸರಿ ಇಲ್ಲ ಈಗ. ಎಲ್ಲವನ್ನು ಮನೆಯ ಗಂಡಸರ ಕೈಗೆ ಒಪ್ಪಿಸಿ ಸ್ತ್ರೀಯರು ನಿಶ್ಚಿಂತರಾಗಿರುವಂತಹ ಕಾಲ ಇದಲ್ಲ. ಅವರು ಕೂಡ ಎಲ್ಲದಕ್ಕೂ ತಯಾರಾಗಿರಲೇಬೇಕು. ಇದು ಅವರು ತಗೊಳ್ಬೇಕಾದಂಥ ಕ್ರಮಗಳು ಸ್ತ್ರೀಯರು. ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ಗಂಡಸರಾದವರು ತಂದೆಯಾಗಿ, ಗಂಡಾಗಿ, ಅಣ್ಣ ತಮ್ಮಂದಿರಾಗಿ, ಅಥವಾ ವಿದ್ವಾಂಸರಾಗಿ, ಅಥವಾ ಶಿಕ್ಷಕರಾಗಿ ಆ ಸ್ತ್ರೀಯರನ್ನ ಆ ಮಾರ್ಗದಲ್ಲಿ ಹುರಿದುಂಬಿಸುವುದು ಹೆಚ್ಚು ಯೋಗ್ಯ. ಸುಮ್ಮನೆ ಸ್ತ್ರೀಯರು ಅವಿವೇಕಿಗಳು, ಅವ್ರಿಗೆ ಬುದ್ಧಿ ಇಲ್ಲ, ಅವ್ರ ಸಲಹೆ ತಗೊಳ್ಬಾರ್ದು, ಅವ್ರಿಗೆ ಶಾಸ್ತ್ರವೂ ಗೊತ್ತಿಲ್ಲ, ವ್ಯವಹಾರ ಜ್ಞಾನವೂ ಇಲ್ಲ ಅವರಿಗೆ ಅಂತ ಸುಮ್ಮನೆ ಹೇಳೋ ಬದಲು
ಅವರನ್ನ ಆ ಲೌಕಿಕ ಜ್ಞಾನ ಮತ್ತೆ ವ್ಯವಹಾರ ಶಾಸ್ತ್ರಜ್ಞಾನ ಉಳ್ಳವರನ್ನಾಗಿ ಮಾಡಲಿಕ್ಕೆ ನಾವೇನು ಪ್ರಯತ್ನ ಮಾಡಿದ್ದೇವೆ ಅಂತ ಅನ್ನೋದನ್ನ ನಾವು ಆಲೋಚನೆ ಮಾಡೋದು ಕೂಡ ಒಂದು ಬಹಳ ಮುಖ್ಯ. ಯಾಕೆಂದ್ರೆ ಸ್ತ್ರೀ ನಮ್ಮ ಸುತ್ತಮುತ್ತಲು ಅನೇಕ ಪಾತ್ರಗಳಲ್ಲಿ ಇರ್ತಾಳೆ. ತಾಯಿ, ಹೆಂಡತಿ, ತಂಗಿ, ಅಕ್ಕ, ಮತ್ತೆ ಯಾರು ಪರಿಚಿತರು, ಬಂಧುಗಳು, ಹಿರಿಯರು, ಕಿರಿಯರು, ಹೀಗೆಲ್ಲ ಅನೇಕ ರೀತಿಯಲ್ಲಿ ಇರ್ತಾರೆ. ನಮ್ಮ ಸುತ್ತಮುತ್ತಲಿರುವಂತಹ ಸ್ತ್ರೀಯರು ಹೆಚ್ಚು ಹೆಚ್ಚು ವ್ಯಾವಹಾರಿಕ ಜ್ಞಾನ ಮತ್ತು ಶಾಸ್ತ್ರಜ್ಞಾನ ಸಂಪನ್ನರಾಗಿದ್ದರೆ ಅದರಿಂದ ಅವರ ಜೀವನ ಸಂಪನ್ನ ಆಗುವುದು ಮಾತ್ರ ಅಲ್ಲ, ನಮ್ಮ ಜೀವನವೂ ಸಂಪನ್ನ ಆಗ್ತದೆ. ಮೂರ್ಖರಾದ ಪುರುಷರ ಜೊತೆ ಬದುಕೋದು ಹೇಗೆ ಕಷ್ಟವೋ ಹಾಗೆ ಮೂರ್ಖರಾದ ಸ್ತ್ರೀಯರ ಜೊತೆ ಬದುಕೋದು ಕಷ್ಟನೇ. ಸುಮ್ಮನೆ ಸ್ತ್ರೀಯರನ್ನ ಹೀನವಾಗಿ ಕಾಣ್ತಾ ಅವ್ರನ್ನ ಹೀಗಳಿತಾ ಇರೋ ಬದಲು ಅವ್ರನ್ನ ಈ ಜ್ಞಾನ ಸಂಪನ್ನರನ್ನಾಗಿ ಮಾಡಲಿಕ್ಕೆ ನಾವು ಕೂಡ ಪುರುಷರಾದವರು ನಮ್ಮ ಎಲ್ಲಾ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸುವುದರ ಮೂಲಕ ಕಲ್ತ್ಕೋಬೇಕು. ಹಾಗೆ ಸ್ತ್ರೀಯರು ಕೂಡ ಸರಿಯಾಗಿ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಆಸಕ್ತರಾಗಿರ್ಬೇಕು. ಸಾಕು ಮದುವೆ ಮಾಡ್ಕೊಂಡು ಹೋಗೋರಿದ್ದೀವಿ, ನಮಗಿದೆ ಯಾಕೆ ಅಂತ ಯಾವ ಸ್ತ್ರೀಯು ಆಲೋಚನೆ ಮಾಡಬಾರ್ದು. ತನ್ನ ಮಗಳ ಬಗ್ಗೆ, ತನ್ನ ಸೊಸೆ ಬಗ್ಗೆನೂ ಕೂಡ ಅಂತ ಒಂದು ಧೋರಣೆ ಆ ಸ್ತ್ರೀಯರಿಗೆ ಸಲ್ಲದು. ಅದರ ದುರ್ದೈವ ಏನಂದ್ರೆ ಅಂತ ಮಾತುಗಳನ್ನು ನಾನೇ ಕೇಳಿದ್ದೀನಿ, ಕೇಳಿ ವ್ಯಥೆ ಪಟ್ಟಿದ್ದೀನಿ. ಒಂದು ಕಡೆ ನಾನೀಗಾಗಲೇ ಹೇಳಿದಂತೆ ವಿದೇಶಾಂಗ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಮತ್ತೊಂದು ಕಡೆ ಇಂಥ ಅವಿವೇಕಿಗಳಾದ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ನನಗೆ ಒಂದು ಮಾತು ನೆನಪಿಗೆ ಬರ್ತಿರ್ತದೆ. ಅಮೆರಿಕಾದಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಅಂತ ಹೇಳೋರು, ಸೀನಿಯರ್ ಬುಷ್ ಜೂನಿಯರ್ ಬುಷ್ ನಂಗೆ ನೆನಪಿಲ್ಲ, ಪ್ರೆಸಿಡೆಂಟ್ ಆಗಿದ್ರು. ಕೊಂಡೋಲಿಸಾ ರೈಸ್ ಅಂತ ಹೇಳಿ ಒಬ್ಬಳು ಮಹಿಳೆ ಅವಾಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದು, ರಾಷ್ಟ್ರೀಯ ಭದ್ರತಾ ಸಲಹಾಗಾರ್ತಿ ಆಗಿದ್ಲು. ನಮ್ಮ ಇಡೀ ಅಮೆರಿಕ ದೇಶ ತನ್ನೆಲ್ಲಾ ಜವಾಬ್ದಾರಿಯನ್ನ ಕೊಂಡೋಲಿಸಾ ರೈಸ್ಗೆ ಒಪ್ಪಿಸಿ ಅವಳ ಮಡಿಲಲ್ಲಿ ಹಾಯಾಗಿ ಮಲಗಿದೆ ಅಂತ ಆ ಪ್ರೆಸಿಡೆಂಟ್ ಅಧ್ಯಕ್ಷರು ಹೇಳ್ತಿದ್ರು. ಒಂದು ಅಮೆರಿಕಾದಂತಹ ಒಂದು ಬೃಹತ್ ದೇಶ ತನ್ನೆಲ್ಲ ರಕ್ಷಣೆಯ ಜವಾಬ್ದಾರಿಯನ್ನ, ಕಾಳಜಿಯನ್ನೆಲ್ಲ ಆ ಮಹಿಳೆಯ ಪಾಲಿಗೆ ಒಪ್ಪಿಸಿ ಅವಳ ಮಡಿಲಲ್ಲಿ ಹಾಯಾಗಿ ಮಲಗಬೇಕಾದ್ರೆ ಅವಳಿಗೆಷ್ಟು ಶಾಸ್ತ್ರಜ್ಞ, ಅವಳಿಗೆಷ್ಟು ವ್ಯವಹಾರ ಜ್ಞಾನ ಇದ್ದಿರಬೇಕು, ಎಂಥ ಒಂದು ಸ್ಥೈರ್ಯ ಇದ್ದಿರಬೇಕು, ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಅಂಥ ಮಹಿಳೆಯರನ್ನ ನಾವು ತಯಾರು ಮಾಡಬೇಕು. ಮಹಿಳೆಯರು ಕೂಡ ತಾವು ಆ ಒಂದು ಮಾರ್ಗದಲ್ಲಿ ಮುಂದುವರಿಬೇಕು. ಅಷ್ಟನ್ನು ಬಿಟ್ರೆ ದುಷ್ಟತೆ, ಅಜ್ಞಾನ ಮತ್ತೆ ಭ್ರಷ್ಟತೆ, ಮೌಲ್ಯಗಳ ಬಗ್ಗೆ ಕಾಳಜಿ ಇಲ್ಲದೆ ಇರೋದು, ಶೀಲದ ಬಗ್ಗೆ ಕಾಳಜಿ ಇಲ್ಲದೆ ಇರೋದು ಅನ್ನೋದು ಇಬ್ಬರಿಗೂ ಕೂಡ, ಗಂಡಸರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಿತ ಆಗುವಂತಹ ವಿಷಯ ಅಂತ ನಂದೊಂದು ಬಲವಾದ ನಂಬಿಕೆ. ಅನೇಕ ವರ್ಷಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ, ಅನೇಕರ ಜೊತೆ ಸಮಾಲೋಚನೆ ಮಾಡಿ ಕೂಡ ಇದನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಮುಕ್ತವಾಗಿ ಹೇಳಬಹುದು. ಅನುಶಾಸನ ಪರ್ವ ಪ್ರವಚನ ಬಂದಾಗ ಮತ್ತೊಂದು ಬಾರಿ ಇದೇ ವಿಷಯಗಳನ್ನ ಹೇಳಬೇಕಾದ ಪ್ರಸಂಗ ಬರಬಹುದು, ಮತ್ತು ಕೆಲವು ವಿಷಯಗಳನ್ನ ಇದಕ್ಕೆ ಸೇರಿಸಿ ನೀವು ಅಭಿಪ್ರಾಯಗಳನ್ನು ತಿಳಿಸುವುದನ್ನ ನೀವು ಮರಿಬೇಡಿ, ಹಿಂಜರಿಬೇಡಿ ಕೂಡ.